ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಜೈಲಿನಲ್ಲಿ ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆ ಕೇಸ್ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಜೈಲಿನ ಅಸಿಸ್ಟೆಂಟ್ ಸೂಪರ್ಡೆಂಟ್ ಅಮಾನತು ಮಾಡಲಾಗಿದೆ. ಈರಣ್ಣ ರಂಗಾಪುರ ಸಸ್ಪೆಂಡ್ ಮಾಡಿ ಆದೇಶವನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಿಳಿ ಬಟ್ಟೆಯನ್ನ ಧರಿಸ್ತಾ ಇರಲಿಲ್ಲ. ಈಗಾಗಲೇ ಸಜಾ ಕೈದಿಯವರು ಅಲ್ಲದೆ ಆಂಡ್ರಾಯ್ಡ್ ಮೊಬೈಲ್ ಸಹ ಅವರ ಬಳಿ ಸಿಕ್ಕಿರುವಂಥದ್ದು. ಹೀಗಾಗಿ ಜೈಲು ಎಸ್ಪಿಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಅಂಶು ಕುಮಾರ್ಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದ್ದು ಕರ್ತವ್ಯ ಲೋಪದ ಕಾರಣವನ್ನ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಡಿಜಿಪಿ ಅಲೋಕ್ ಕುಮಾರ್ ರಿಂದ ಕೂಡ ಈ ನೋಟಿಸ್ ಅನ್ನು ಜಾರಿ ಮಾಡಲಾಗಿರುವಂಥದ್ದು. ಪ್ರಜ್ವಲ್ಗೆ ಮೊಬೈಲ್ ಯಾರು ಕೊಟ್ಟಿದ್ದು ಈ ಬಗ್ಗೆ ಮಧ್ಯಾಹ್ನದ ಒಳಗೆ ವರದಿಯನ್ನ ನೀಡಬೇಕು, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡಬೇಕು, ಇಲ್ಲವಾದಲ್ಲಿ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡ್ತೇವೆ ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಅಲೋಕ್ ಕುಮಾರ್ ಅವರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆ ಕೇಸ್. ಪ್ರಜ್ವಲ್ ಬ್ಯಾರಕ್ನಲ್ಲಿ ಸಹ ಕೈದಿಯಾಗಿದ್ದಂತಹ ಪ್ರತಾಪ್ ರೈ ಸಿಸಿಬಿ ದಾಳಿಯ ವೇಳೆ ಒಂದು ರೆಡ್ಮಿ ಮೊಬೈಲ್ ಸಿಕ್ಕಿದೆ. ಅದರ ಜೊತೆ ಚಾರ್ಜರ್, ಪೆನ್ ಡ್ರೈವ್, ನೋಟ್ಬುಕ್ ಕೂಡ ಪತ್ತೆಯಾಗಿದೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎ1 ಆರೋಪಿ ಪ್ರತಾಪ್ ರೈ, ಎ2 ಆರೋಪಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಈ ರೆಡ್ಮಿ ಮೊಬೈಲ್ ಅನ್ನ ಯಾರು ಬಳಕೆ ಮಾಡ್ತಾ ಇದ್ರು ಅನ್ನೋದು ಇಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇರುವಂಥದ್ದು. ಈ ತನಿಖೆಯ ಮೂಲಕ ಸತ್ಯಾಂಶ ಹೊರಬರಬೇಕಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿನ್ನೆ ನಡೆಸಿದಂತಹ ಸಿಸಿಬಿ ಅಧಿಕಾರಿಗಳ ತಂಡದ ಒಂದು ಪರಿಶೀಲನೆಯಲ್ಲಿ 10ಕ್ಕೂ ಹೆಚ್ಚು ಮೊಬೈಲ್ ಸಿಕ್ಕಿರುವಂಥದ್ದು. ಆದರೆ ಪ್ರಜ್ವಲ್ ಬ್ಯಾರಕ್ನಲ್ಲಿ ರೆಡ್ಮಿ ಮೊಬೈಲ್ ಸಿಕ್ಕಿದೆ, ಅದರ ಜೊತೆಗೆ ಚಾರ್ಜರ್ ಸಿಕ್ಕಿದೆ, ಪೆನ್ ಡ್ರೈವ್ ಸಿಕ್ಕಿದೆ, ಒಂದು ನೋಟ್ಬುಕ್ ಕೂಡ ಪತ್ತೆಯಾಗಿರುವಂಥದ್ದು. ಹಾಗಾದರೆ ನಿಜಕ್ಕೂ ಕೂಡ ಆ ರೆಡ್ಮಿ ಮೊಬೈಲನ್ನು ಬಳಕೆ ಮಾಡ್ತಾ ಇದ್ದಿದ್ದು ಯಾರು? ಪ್ರತಾಪ್ ರಯ್ಯ, ಪ್ರಜ್ವಲ್ ರೇವಣ್ಣನ? ಇದು ಪ್ರಶ್ನೆ, ಇದು ಪೊಲೀಸರ ತನಿಖೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.